ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂಡ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಶನ್ ಮೈಂಡ್ ಅಲ್ಲಿ ಇರಲಿ. ಪ್ರಿಪೋಸಿಷನ್ ಅನ್ನೋದು ತುಂಬಾ ವಾಸ್ಟ್ ಕಾನ್ಸೆಪ್ಟ್. ಬೇರೆ ಬೇರೆ ಸಿಚುಯೇಷನ್ಸ್ ಗಳಲ್ಲಿ ಬೇರೆ ಬೇರೆ ಉದ್ದೇಶವನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ತರದ್ದು ಪ್ರಿಪೋಸಿಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಒಂದಷ್ಟು ಟೈಪ್ಸ್ ಗಳು ಬರುತ್ತೆ ಅದರಲ್ಲಿ. ಎಲ್ಲವನ್ನು ಒಟ್ಟಿಗೆ ಕವರ್ ಮಾಡಿ ವಿಡಿಯೋವನ್ನ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಸೆಗ್ಮೆಂಟ್ ವೈಸ್ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾವೆಲ್ಲ ಪರ್ಪಸ್ಗಳಿಗೆ ಮತ್ತೆ ಯಾವೆಲ್ಲ ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತವೆ ಅನ್ನೋದನ್ನ ಕೆಟಗರಿಯಾಗಿ ಡಿವೈಡ್ ಮಾಡಿಕೊಂಡು ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಪ್ರತಿ ವಿಡಿಯೋನನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡು ಇದು ಫಸ್ಟ್ ಸೆಷನ್ ಆಗಿರುತ್ತೆ. ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳು ಯಾವೆಲ್ಲ ಬರ್ತವೆ ಅದೆಲ್ಲವನ್ನು ಕೂಡ ನೀವು ಪ್ರಿಪೋಸಿಷನ್ಸ್ ಮೇಲೆ ಬರೋದನ್ನ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಥರವಾಗಿ ಅರ್ಥ ಆಗುತ್ತೆ. ಎರಡು ಪರ್ಪಸ್ಗೆ, ಒಂದು ನಿಮ್ಮ ಕಮ್ಯುನಿಕೇಟಿವ್ ಇಂಗ್ಲಿಷ್ ಅಥವಾ ಸ್ಪೋಕನ್ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೆಕೆಂಡ್ ಒನ್, ನೀವು ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಇಟ್ಸ್ ಅ ಮಸ್ಟ್ ಟಾಪಿಕ್. ಬಿಕಾಸ್ ಮಿನಿಮಮ್ 1 or 2 ಕ್ವಶನ್ಸ್ಗಳು ಎಕ್ಸಾಮ್ಸ್ ನಲ್ಲಿ ಬಂದೇ ಬರುತ್ತೆ. ಅದು ಯಾವ ತರ ಬರುತ್ತೆ ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ, ನಿಮ್ಗೆ ಇಷ್ಟ ಆದ್ರೆ ಅಟ್ಲೀಸ್ಟ್ ಒಬ್ಬರಿಗೆ ವಿಡಿಯೋವನ್ನ ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಬೇಡ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಟೈಮ್ ಇರೋದ್ರಿಂದ ಯಾವೆಲ್ಲ ಪ್ರಿಪೋಸಿಷನ್ಸ್ ಗಳನ್ನ ಟೈಮ್ ಅನ್ನ ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೈನ್ ಆಗಿ ಮೂರನ್ನು ತಗೊಳ್ತೀನಿ ಇಲ್ಲಿ ಈ ವಿಡಿಯೋದಲ್ಲಿ. ಆನ್, ಇನ್ ಮತ್ತೆ ಅಟ್ ಮೂರಿದೆ. ಸೊ ಆನ್ ಅನ್ನು ಯಾವಾಗ ಯೂಸ್ ಮಾಡಬೇಕು, ಇನ್ನನ್ನು ಯಾವಾಗ ಯೂಸ್ ಮಾಡಬೇಕು, ಅಂಡ್ ಅಟ್ ಅನ್ನು ಯಾವಾಗ ಯೂಸ್ ಮಾಡಬೇಕು. ಇದು ಮೂರನ್ನ ಚೆನ್ನಾಗಿ ನೀವು ಥರವಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ, ಅಂಡ್ ರಿಮೆಂಬರ್ ಒನ್ ಥಿಂಗ್, ಇದು ಮಲ್ಟಿಪರ್ಪಸ್ ಯೂಸ್ ಆಗ್ತವೆ. ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಟೈಮ್ ಅಥವಾ ಡೇಟ್, ಇದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಯೂಸ್ ಮಾಡುವಂತ ಪ್ರಿಪೋಸಿಷನ್ಸ್ಗಳು. ಸೊ ಇದು ಮೂರು ನಮ್ಗೆ ಆಪ್ಷನ್ಸ್ಗಳಿದ್ದಾಗ ಅದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿ. ಅಟ್ಟನ್ನ ಬೇರೆ ಬೇರೆ ತರ ಯೂಸ್ ಮಾಡ್ತೀವಿ, ಇನ್ನನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಆನನ್ನು ಕೂಡ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದಕ್ಕೇನೆ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಥವಾ ಓವರ್ ಆಲ್ ಇಂಗ್ಲಿಷ್ ಯೂಸೇಜ್ ಅಂತ ಬಂದ್ರೆ ಮೋಸ್ಟ್ ಕನ್ಫ್ಯೂಸಿಂಗ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನೋ ಟಾಪಿಕ್ ಅಂದ್ರೆ ಅದು ಪ್ರಿಪೋಸಿಷನ್ಸ್ಗಳನ್ನೇ. ಬಿಕಾಸ್ ಮಲ್ಟಿಪಲ್ ಯೂಸೇಜಸ್ಗಳಿರೋದ್ರಿಂದ. ಸೊ ನಿಮಗೆ ಮೈಂಡಲ್ಲಿ ಇರಲಿ, ನಾವು ಟೈಮ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ, ಈ ಮೂರು ಪ್ರಿಪೋಸಿಷನ್ಸ್ಗಳನ್ನ ಇಟ್ಕೊಂಡು. ಫಸ್ಟ್ ಒನ್, ಇವಾಗ ನಿಮಗೆ ಜಸ್ಟ್ ಒಂದು ಆಕ್ಟಿವಿಟಿ ಅಂತ ಅನ್ಕೊಳ್ಳಿ. ನಾನು 3 ಸೆಂಟೆನ್ಸ್ ಅನ್ನು ಹಾಕಿದ್ದೀನಿ ಇಲ್ಲಿ. ಇವೆರಡಕ್ಕೆ ನಿಮ್ಗೆ ಇಲ್ಲಿ ಬ್ಲಾಂಕ್ ಅನ್ನ ಫಿಲ್ ಮಾಡಬೇಕು. ಯು ಹ್ಯಾವ್ 2 ಆಪ್ಷನ್ಸ್, ಐದರ್ ಆನ್ ಆರ್ ಇನ್. ಆಕ್ಚುಲಿ ಎಕ್ಸಾಮ್ಸ್ಗಳಲ್ಲಿ ಈ ತರದ ಕ್ವಶನ್ಸ್ಗಳೇ ಬರೋದು. ಇದಲ್ಲ, ಈ ಪ್ಯಾಟರ್ನಲ್ ಕ್ವಶನ್ಸ್ಗಳು ಬರ್ತವೆ. ಕ್ವಶನ್ಸ್ ಅಬ್ಸರ್ವ್ ಮಾಡಿ ಒಮ್ಮೆ. ವಿ ಗಾಟ್ ಇಂಡಿಪೆಂಡೆನ್ಸ್ ಡ್ಯಾಶ್ 15th August 1947 ಅಂತ ಇದೆ. ಅಂಡ್ ವಿ ಗಾಟ್ ಇಂಡಿಪೆಂಡೆನ್ಸ್ ಡ್ಯಾಶ್ August 1947 ಅಂತ ಇದೆ. ವಿ ಗಾಟ್ ಇಂಡಿಪೆಂಡೆನ್ಸ್ ಡ್ಯಾಶ್ 1947 ಅಂತ ಇದೆ. ಸೊ ಬಿಫೋರ್ ದ ಬ್ಲಾಂಕ್ ಇಲ್ಲಿ ಡೇಟ್, ಮಂತ್ ಅಂಡ್ ಇಯರ್ ಇದೆ. ಇಲ್ಲಿ ಬಂದ್ರೆ ಜಸ್ಟ್ ಮಂತ್ ಇದೆ. ಅಂಡ್ ಇಲ್ಲಿ ಬಂದ್ರೆ ಮಂತ್ ಇಯರ್ ಇದೆ. ಇಲ್ಲಿ ಬಂದ್ರೆ ಜಸ್ಟ್ ಇಯರ್ ಇದೆ. ಸೊ ಎಲ್ಲಿ ಆನ್ ಆಗ್ಬೇಕು, ಎಲ್ಲಿ ಇನ್ ಆಗ್ಬೇಕು, ಆನ್ಸರ್ ಈಗ ಹೇಳಲ್ಲ. ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಅದಾದ್ಮೇಲೆ ಇದೇ ಕ್ವಶನ್ಸ್ಗಳನ್ನ ಲಾಸ್ಟ್ ಸ್ಲೈಡ್ ನಲ್ಲಿ ಮತ್ತೆ ರಿಪೀಟ್ ಮಾಡ್ತೀನಿ. ಅಷ್ಟರಲ್ಲಿ ನೀವೇ ಆನ್ಸರ್ ಅನ್ನ ಹೇಳ್ತೀರಾ ಯಾವಾಗ ಏನಾಗಬೇಕು ಅಂತೇಳಿ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ಆನ್. ಆನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಅಗೈನ್ ಡೇಟ್ ಅಥವಾ ಟೈಮ್ ಅಂತ ಬಂದಾಗ ಯಾವ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಲ್ಲಿ Jan 1st ಅಂತ ಡೇಟ್ ಇದೆ, ಇಲ್ಲಿ December 31st ಅಂತ ಇದೆ. ಸೊ ಇಲ್ಲೂ ಮಾರ್ಕ್ ಮಾಡಿದ್ದಾರೆ, ಇಲ್ಲೂ ಮಾರ್ಕ್ ಆಗಿದೆ ಡೇಟ್. ಓಕೆ ಫೈನ್. ಸೊ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ವೆನ್ ವಿ ಟಾಕ್ ಅಬೌಟ್ ಪರ್ಟಿಕ್ಯುಲರ್ ಡೇಸ್, ಇಂಥದ್ದೇ ದಿವಸ ಇಂಥದ್ದೇ ದಿನಾಂಕ ಅಂತ ಹೇಳಿ ಮಾತಾಡುವಾಗ ನಾವು ಫಸ್ಟ್ ಯೂಸೇಜ್ ಬಂದು ಅಲ್ಲಿ ಆನ್ ಅನ್ನ ಯೂಸ್ ಮಾಡಬೇಕು. ಓಕೆನಾ? ಅಂದ್ರೆ ಅದು ಯಾವುದೇ ತಾರೀಕು ಆಗಿರ್ಲಿ, ಕ್ಯಾಲೆಂಡರ್ ಅಲ್ಲಿ ಇರುವಂತ ಎನಿ ಡೇಟ್ಸ್ ಆರ್ ಎನಿ ಡೇಸ್, ಇಂಥ ದಿವಸ ಅಥವಾ ಇಂಥ ದಿನಾಂಕ ಅಂತ ಹೇಳಿ ಪ್ರಿಫರಬಲಿ ಪಾಯಿಂಟ್ ಔಟ್ ಮಾಡಿ ಹೈಲೈಟ್ ಮಾಡಿ ಮಾತಾಡ್ತೀವಿ ಅಂತ ಬಂದಾಗ ಅಲ್ಲಿ ನಾವು ಆನ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಅದು ಒಂದು ಯೂಸೇಜ್. ಸೊ ಇಲ್ಲಿ ನೀವು ಜಸ್ಟ್ ಇಮೇಜ್ ಮೇಲೆ ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಯೂಸೇಜಸ್ಗಳಿದಾವೆ. ಎಲ್ಲೆಲ್ಲಿ ಅಂದ್ರೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಆನ್ ಸಂಡೇ, ಮಂಡೇ ಅಂತಿದೆ. ಸೊ ವಾಟ್ ಡಸ್ ಇಟ್ ಮೀನ್? ದಿವಸಗಳನ್ನ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡುವಾಗ. ನೆಕ್ಸ್ಟ್ ಆನ್ ಮೈ ಬರ್ಡೇ ಅಂತಿದೆ. ಅಂದ್ರೆ ಸ್ಪೆಷಲ್ ಅಕೇಶನ್ಸ್ಗಳನ್ನ, ಸ್ಪೆಷಲ್ ದಿವಸಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಾತಾಡುವಾಗ ರೆಫರೆನ್ಸ್ ಅನ್ನ ಕೊಟ್ಟು ಮಾತಾಡಬೇಕಾದ್ರೆ ಅಲ್ಲೂ ಕೂಡ ಆನ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಆನ್ 22nd, ಪರ್ಟಿಕ್ಯುಲರ್ ಡೇಟ್. ಆನ್ ವ್ಯಾಲೆಂಟೈನ್ಸ್ ಡೇ, ಅದು ಬರ್ಡೇ ಇರಲಿ, ವ್ಯಾಲೆಂಟೈನ್ಸ್ ಡೇ ಇರಲಿ, ಅಥವಾ ಕ್ರಿಸ್ಮಸ್ ಡೇ ಇರಲಿ, ನೆಕ್ಸ್ಟ್ ಏನಾದರೂ ಹಾಲಿಡೇ ಇರಲಿ. ಸೊ ಇಲ್ಲಿ ಆನ್ ಅನ್ನ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಇಲ್ಲಿ February 14th ಇದೆ, ಅಂಡ್ ಕ್ರಿಸ್ಮಸ್ ಡೇ ಇದೆ, December 25th ಇದೆ, July 11th 2024 ಇದೆ, ಅಂಡ್ ಆನ್ ವೀಕೆಂಡ್ ಇದೆ, ಆನ್ ವೆಕೇಶನ್ ಇದೆ. ಸೊ ಈ ತರದಷ್ಟು ಒಂದಷ್ಟು ನೆನ್ಪಿಟ್ಕೊಳ್ಳಿ ನೀವು ವರ್ಡ್ಸ್ಗಳನ್ನ. ಸೊ ಏನರ್ಥ ಇದು? ಪರ್ಟಿಕ್ಯುಲರ್ ದಿವಸ ಬರಬೇಕು, ಅಥವಾ ಡೇಟ್ ಬರಬೇಕು, ಅಥವಾ ಸ್ಪೆಷಲ್ ಅಕೇಶನ್ಸ್ಗಳು ಯಾವ್ದಾದ್ರು ಅಲ್ಲಿ ಮೆನ್ಷನ್ ಆಗೋಂಗಿರಬೇಕು. ಸೊ ಈ ತರದ್ ಎಲ್ಲ ಯೂಸೇಜ್ಗಳು ಬಂದಾಗ ನಾವು ಅಲ್ಲಿ ಏನ್ ಮಾಡಬೇಕು? ಆನ್ ಅನ್ನ ಯೂಸ್ ಮಾಡಬೇಕು. ಜಸ್ಟ್ ಇಲ್ಲಿ 5 ಸೆಂಟೆನ್ಸ್ಗಳನ್ನ ಹಾಕಿದ್ದೀನಿ, ಒಮ್ಮೆ ಗ್ಲಾನ್ಸ್ ಮಾಡಿ. ದ ಕಾಲೇಜ್ ರೀಓಪನ್ಸ್ ಆನ್ ಮಂಡೇ. ಸೊ ಯಾವತ್ತು ಕಾಲೇಜು ಸೋಮವಾರದಿಂದ ಪುನರಾರಂಭ ಆಗ್ತಾ ಇದೆ. ಮಂಡೇ ಅಂತ ಹೇಳ್ತಾ ಇದ್ದೀನಿ. ಸೊ ಆನ್. ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ದ 15th of August. 15th ಡೇಟ್ಗೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ದಟ್ ಆನ್ ದ 15th. ಈಗ ಕ್ವಶನ್ಗೆ ಆನ್ಸರ್ ಸಿಕ್ತು ನಿಮಗೆ. ನೆಕ್ಸ್ಟ್, ಮೈ ಡಾಟರ್ಸ್ ಎಕ್ಸಾಮ್ಸ್ ಸ್ಟಾರ್ಟ್ ಆನ್ ವೆಡ್ನೆಸ್ಡೇ.
ಯಾವಾಗ ಶುರುವಾಗ್ತಿದೆ? ವೆಡ್ನೆಸ್ಡೇ ಅಂತೇಳಿ ಪರ್ಟಿಕ್ಯುಲರ್ ಡೇನ ರೆಫರ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆನ್ ವೆಡ್ನೆಸ್ಡೇ. ದೆನ್ ಐ ಹ್ಯಾವ್ ಅ ಮೀಟಿಂಗ್ ವಿತ್ ದ ಪ್ರಿನ್ಸಿಪಲ್ ಆನ್ ಫ್ರೈಡೇ ಮಾರ್ನಿಂಗ್. ಸೊ ವಿಚ್ ಡೇ? ಫ್ರೈಡೇ ಮಾರ್ನಿಂಗ್. ಸೊ ಫ್ರೈಡೇ ಅಂತೇಳಿ ನಾನು ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ತಿರೋದ್ರಿಂದ ಆನ್ ಫ್ರೈಡೇ ಮಾರ್ನಿಂಗ್. ದೆನ್ ದೆ ಬಾಟ್ ಅ ನ್ಯೂ ಬೈಕ್ ಆನ್ ದೇರ್ ಆನಿವರ್ಸರಿ. ಯಾವತ್ತು ತಗೊಂಡು ಬಂದ್ರು? ಆನಿವರ್ಸರಿ. ಅದು ಆನ್ ದೇರ್ ಆನಿವರ್ಸರಿಲಿ ಅಥವಾ ಆನ್ ಇಸ್ ಬರ್ಡೇ ಆರ್ ಬರ್ಡೇ ಯಾವುದಾದ್ರೂ ಆಗಿರಲಿ, ಸ್ಪೆಷಲ್ ಅಕೇಶನ್ಸ್ಗಳನ್ನ ರೆಫರೆನ್ಸ್ ಆಗಿ ಮಾತಾಡಬೇಕಾದ್ರೆ ಕೂಡ ನಾವು ಆನನ್ನ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಪೂರ್ತಿ ಆನನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಬಂದ್ರೆ ಇನ್ ಯಾವಾಗ ಬರುತ್ತೆ? ಓಕೆ, ಡೇ ಅಥವಾ ಡೇಟ್ ಅನ್ನ ಬಿಟ್ಟು, ಅಂದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ದಿವಸ ಅಥವಾ ಇಂಥದ್ದೇ ಡೇಟ್ ಅನ್ನೋದನ್ನ ರೆಫರ್ ಮಾಡ್ದಲೆ ಜನರಲ್ ಆಗಿ ನೋಡಿ, ಇಲ್ಲಿ ಬ್ರಾಡರ್ ಪೀರಿಯಡ್ಸ್ ಅಂತ ಇದೆ. ಸೊ ಬ್ರಾಡರ್ ಪೀರಿಯಡ್ಸ್ ಅಂದ್ರೆ ಅರ್ಥ ಏನು? ಜಸ್ಟ್ ಅಲ್ಲಿ ಇಮೇಜ್ ಅಲ್ಲಿ ಕನ್ನಡಿಸಿ ಒಂದ್ಸಲಿ. ಜನವರಿ, ಡಿಸೆಂಬರ್ ಅಂತ ಇದೆ, ಅಂದ್ರೆ ಮಂತ್ ಅನ್ನ ರೆಫರ್ ಮಾಡಿ ಮಾತಾಡುವಾಗ. ಇನ್ ವಿಂಟರ್, ಸಮ್ಮರ್ ಅಂತ ಇದೆ, ಸೀಸನ್ಸ್ ಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತಾಡಬೇಕಾದ್ರೆ. 95, 2024 ಅಂತ ಇದೆ, ಸೊ ಇಯರ್ಸ್ ಅನ್ನ ಮಾತಾಡುವಾಗ. ಸೊ ಒಂದು ಫಿಕ್ಸ್ ಆಗಿ ದಿವಸ ಅಥವಾ ಡೇಟ್ ಅನ್ನ ಬಿಟ್ಟು ನೆಕ್ಸ್ಟ್ ಬರುವಂತದ್ದು ವೀಕ್ ಆದ್ಮೇಲೆ ವೀಕ್ಗಿಂತ ದೊಡ್ಡದು ಮಂತ್, ಅದಾದ್ಮೇಲೆ ಸೀಸನ್ಸ್, ಅದಾದ್ಮೇಲೆ ಇಯರ್. ಸೊ ಡೇ ಅಂಡ್ ಡೇಟ್ ಅನ್ನ ಬಿಟ್ಟು ಮಿಕ್ಕಿದ ಯಾವುದೇ ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು ಅಂದ್ರೆ, ಇನ್ ದ ಸೆನ್ಸ್ ವೀಕ್, ಮಂತ್, ಸೀಸನ್, ಇಯರ್ ಬಂದಾಗ ನಾವು ಇನ್ನನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್, ಆಫ್ಟರ್ನೂನ್ ಅಂತ ಇದೆ. ಇಲ್ಲಿ ಆಕ್ಚುಲಿ ನೈಟ್ ಒಂದನ್ನ ಬಿಟ್ಟು ಎನಿ ಪಾರ್ಟ್ ಆಫ್ ದ ಡೇ. ಅಂಡ್ ನೂನ್ ಅಂತ ಬಂದಾಗ ಕೂಡ ಅಟ್ ನೂನ್ ಅಂತ ಯೂಸ್ ಮಾಡ್ತೀವಿ, ಬರೀ ನೂನ್ ಇದೆ, ಆಫ್ಟರ್ನೂನ್ ಅಲ್ಲ. ಅಂಡ್ ನೈಟ್ ಇದ್ದಾಗ ಅಟ್ ನೈಟ್ ಅಂತ ಯೂಸ್ ಮಾಡ್ತೀವಿ. ಅದ್ ಬಿಟ್ಟು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಎಲ್ಲ ಬಂದಾಗ ಇನ್ನನ್ನ ಯೂಸ್ ಮಾಡ್ತೀವಿ. ಸೊ ಇನ್ ದ ಆಫ್ಟರ್ನೂನ್, ಇನ್ ದ ಮಾರ್ನಿಂಗ್ ಅಂಡ್ 10 ಮಿನಿಟ್ಸ್ ಟೈಮ್ ಲಿಮಿಟೇಷನ್ಸ್ ಕೊಟ್ಟು ಮಾತಾಡುವಾಗ. ಅಂಡ್ 1990s ಇಯರ್ ಬಂದಾಗ 21st ಸೆಂಚುರಿ ಬಗ್ಗೆ ಮಾತಾಡಬೇಕಾದ್ರೆ. ಅಂಡ್ ಇನ್ ದ ಫ್ಯೂಚರ್, ಇನ್ ದ ಪಾಸ್ಟ್. ಅಗೈನ್ ಪಾಸ್ಟ್ ಮತ್ತೆ ಫ್ಯೂಚರ್ದು ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡುವಾಗ ಕೂಡ ನಾವು ಇನ್ನನ್ನ ಯೂಸ್ ಮಾಡ್ತೀವಿ. ಸೊ ಒಂದೇ ಫಿಕ್ಸ್ ಆಗಿ ಡೇ ಬಗ್ಗೆ ಮಾತಾಡಬಾರ್ದು ಅಂಡ್ ಡೇಟ್ ಬಗ್ಗೆ ಮಾತಾಡಬಾರ್ದು. ಇದನ್ನ ಬಿಟ್ಟು ಹಿಂಗ್ ಮಾತಾಡ್ತಾ ಇದೀವಿ ಜನರಲ್ ಸೆನ್ಸ್ ನಲ್ಲಿ ಅಥವಾ ಬ್ರಾಡರ್ ಸೆನ್ಸ್ ನಲ್ಲಿ ಅಂತ ಬಂದಾಗ ನಾವು ಇನ್ನನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಒಂದಷ್ಟು ಎಕ್ಸಾಂಪಲ್ಸ್ಗಳು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಐ ಪ್ರಿಫರ್ ಟು ಪ್ರಿಪೇರ್ ಮೈ ಲೆಸನ್ಸ್ ಪ್ಲಾನ್ ಇನ್ ದ ಈವ್ನಿಂಗ್. ಸೊ ಇದೆಲ್ಲ ಬಿಟ್ಬಿಡಿ, ನೀವು ಟೈಮ್ ರೆಫರೆನ್ಸ್ ಯಾವಾಗಿದೆ ನೋಡ್ಕೊಳ್ಳಿ. ಈವ್ನಿಂಗ್ ಇದೆ, ಸೊ ದಟ್ ಇನ್ ದ ಈವ್ನಿಂಗ್. ಇಟ್ ರೈನ್ಸ್ ಹೆವಿಲಿ ಹಿಯರ್ ಇನ್ ಜುಲೈ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ನಾವು? ಜುಲೈ ಮಂತ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹಾಗಾಗಿ ಇನ್ ಜುಲೈ. ನೆಕ್ಸ್ಟ್, ವಿ ಯೂಶಲಿ ಹ್ಯಾವ್ ಸಮ್ಮರ್ ವೆಕೇಶನ್ ಇನ್ ಏಪ್ರಿಲ್. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ನಾವು? ಏಪ್ರಿಲ್ ಬಗ್ಗೆ ಮಾತಾಡ್ತಾ ಇದೀವಿ, ಮಂತ್. ಸೊ ಇನ್. ದ ನ್ಯೂ ಎಜುಕೇಶನ್ ಪಾಲಿಸಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ 21st ಸೆಂಚುರಿ. ಯಾವಾಗ? 21st ಸೆಂಚುರಿ ಬಗ್ಗೆ ಮಾತಾಡ್ತಿದೀವಿ ನಾವು. ಸೊ ಇನ್. ಈ ಕ್ಯಾನ್ ಕಂಪ್ಲೀಟ್ ದ ಗ್ರಾಮರ್ ಟೆಸ್ಟ್ ಇನ್ 20 ಮಿನಿಟ್ಸ್. ಸೊ ನಾವಿಲ್ಲಿ ಟೈಮ್ ಲಿಮಿಟೇಷನ್ಸ್ ಬಗ್ಗೆ, ದಟ್ ಮೇ ಬಿ 20 ಮಿನಿಟ್ಸ್, 10 ಮಿನಿಟ್ಸ್, 5 ಮಿನಿಟ್ಸ್, 1 hour, ವಾಟ್ ಎವರ್ ಇಟ್ ಮೇ ಬಿ. ಸೊ ಇದರ ಲಿಮಿಟೇಷನ್ಸ್ ಅನ್ನ ಕೊಟ್ಟು ನಾವು ಮಾತಾಡ್ತಿದ್ದೀವಿ ಅಂತ ಬಂದಾಗ ಅಲ್ಲೂ ಕೂಡ ಇನ್ನನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಅಬೌಟ್ ಇನ್. ನೆಕ್ಸ್ಟ್, ಅಟ್ಟನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಗೈನ್ ನೆನ್ಪಿಟ್ಕೊಳ್ಳಿ, ಮಲ್ಟಿಪಲ್ ಯೂಸೇಜ್ ಬರುತ್ತೆ ಅಟ್ದು, ಬಟ್ ನಾನು ಮಾತಾಡ್ತಿರೋದು ಡೇ ಅಂಡ್ ಟೈಮಿಗೆ ಸಂಬಂಧಪಟ್ಟಂಗೆ ಮಾತ್ರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಯಾವಾಗಲೇ ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದೀವಿ, ಟೈಮ್ ಅನ್ನ ಮೆನ್ಷನ್ ಮಾಡಿ ಮಾತಾಡ್ತಿದೀವಿ ಅಂತಂದ್ರೆ ದಟ್ ಆಲ್ವೇಸ್ ಮಸ್ಟ್ ಬಿ ಯೂಸ್ಡ್ ವಿತ್ ಅಟ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಅಟ್ 8 o'clock, ಅಟ್ 10:30, ಅಟ್ 5 to 10, ಅಟ್ 10 past 5, ಅಟ್ 8:30. ಇದೆಲ್ಲ ಟೈಮ್ ರೆಫರೆನ್ಸ್. ಡಿಫರೆಂಟ್ ಆಗಿ ನಾವು ಟೈಮನ್ನು ಹೆಂಗೆ ರೆಫರ್ ಮಾಡ್ತೀವಿ ಅಂತ ಹೇಳಿ. ಅಂಡ್ ಅಟ್ ನೂನ್, ಅಟ್ ನೈಟ್. ಅವಾಗಲೇ ಹೇಳಿದೆ ನಾನು, ಮಾರ್ನಿಂಗ್, ಈವ್ನಿಂಗ್ ಮತ್ತೆ ಆಫ್ಟರ್ನೂನ್ ಅಂತ ಬಂದಾಗ ಇನ್ನನ್ನ ಯೂಸ್ ಮಾಡ್ತೀವಿ. ಅಂಡ್ ನೂನ್ ಅಂಡ್ ನೈಟ್ ಬಂದಾಗ, ಓಕೆ, ಮಿಡ್ ನೈಟ್ ಮತ್ತೆ ಮಿಡ್ ಡೇ ಇದು ಬಂದಾಗ ಅಟ್ಟನ್ನ ಯೂಸ್ ಮಾಡ್ತೀವಿ. ಇದು ಮೈಂಡಲ್ಲಿ ಇರಲಿ ನಿಮಗೆ. ಇದ್ರ ಜೊತೆಗೆ ಲಂಚ್ ಟೈಮ್, ಸನ್ ರೈಸ್, ಸನ್ಸೆಟ್, ಬೆಡ್ ಟೈಮ್, ಅಟ್ ದ ಮೂಮೆಂಟ್. ಪ್ರಿಸೈಸ್ ಟೈಮ್ ಅನ್ನ, ಪ್ರಿಸೈಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಂಥದ್ದ ಟೈಮ್ ಅಂತ ನಾವು ಮಾತಾಡ್ತಿರ್ತೀವಲ್ಲ. ಸೊ ಡೇ ಬಗ್ಗೆ ಮಾತಾಡ್ತಾ ಇಲ್ಲ, ಅಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದ್ರ ಒಳಗಡೆ ಬರುವಂತ ಟೈಮ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಸೊ ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಯಾವಾಗಲೂ ಅದ್ರ ಜೊತೆಗೆ ಅಟ್ಟನ್ನ ಯೂಸ್ ಮಾಡಬೇಕು. ಅಂಡ್ ಒಂದಷ್ಟು ಸೆಂಟೆನ್ಸ್ಗಳು. ದ ಸ್ಟಾಫ್ ಮೀಟಿಂಗ್ ಸ್ಟಾರ್ಟ್ಸ್ ಎಕ್ಸಾಕ್ಟ್ಲಿ ಅಟ್ 10:30 AM. ಸೊ ಟೈಮ್ ರೆಫರೆನ್ಸ್ ಅನ್ನ ಮಾತಾಡ್ತಾ ಇದೀವಿ, ಹಾಗಾಗಿ 10:30. ನೆಕ್ಸ್ಟ್, ದ ಬರ್ಡ್ಸ್ ಲೀವ್ ದೇರ್ ನೆಸ್ಟ್ಸ್ ಅಟ್ ಸನ್ರೈಸ್. ಸೊ ಯಾವ ಟೈಮ್ ಬಗ್ಗೆ ಮಾತಾಡ್ತಾ ಇದೀವಿ? ಆ ಮೊಮೆಂಟ್, ಸನ್ರೈಸ್ ಟೈಮ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅಟ್. ವಿ ಯೂಶಲಿ ಹ್ಯಾವ್ ಅ ಶಾರ್ಟ್ ಬ್ರೇಕ್ ಅಟ್ ಲಂಚ್ ಟೈಮ್. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಲಂಚ್ ಟೈಮ್, ಆ ಪರ್ಟಿಕ್ಯುಲರ್ ಮೂಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ನೆಕ್ಸ್ಟ್, ಇಟ್ ಗೆಟ್ಸ್ ಕ್ವೈಟ್ ಕೂಲ್ ಹಿಯರ್ ಅಟ್ ನೈಟ್. ಸೊ ಅಗೈನ್ ಪರ್ಟಿಕ್ಯುಲರ್ ಮೂಮೆಂಟ್, ಯಾವಾಗ? ನೈಟ್ ಬಗ್ಗೆ ಮಾತಾಡ್ತಾ ಇದೀವಿ. ದ ಬೆಲ್ ರಿಂಗ್ಸ್ ಅಟ್ ನೂನ್. ಅಗೈನ್ ನೂನ್ ಮತ್ತೆ ನೈಟ್ ಬಂದಾಗ ಅಟ್ಟನ್ನ ಯೂಸ್ ಮಾಡ್ಬೇಕಂತ ಈ ಮುಂಚೆನೆ ಹೇಳಿದೆ. ಸೊ ಈ ತರದ್ದು ಎಲ್ಲ ಯೂಸೇಜ್ಗಳು ಬಂದಾಗ, ಈ ತರದ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೆ ಅಟ್ಟನ್ನ ಯೂಸ್ ಮಾಡಬೇಕು, ಇನ್ನನ್ನ ಯೂಸ್ ಮಾಡಬಾರ್ದು, ಮತ್ತೆ ಆನ್ ಅನ್ನು ಕೂಡ ಯೂಸ್ ಮಾಡಬಾರ್ದು. ಓಕೆನಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಕ್ರೂಷಿಯಲ್ ಅಂತಾನೆ ಅನ್ಕೊಡಿ. ಈ ತರದ ಕ್ವಶನ್ಸ್ಗಳು ಇದ್ದೇ ಇರುತ್ತೆ ಒಂದಾದ್ರು. ಓಕೆ, ಈಗ ಇದಕ್ಕೆ ಬರೋಣ. ಇವಾಗ ವಿ ಗಾಟ್ ಇಂಡಿಪೆಂಡೆನ್ಸ್ ಡ್ಯಾಶ್ 15th August 1947, ಡ್ಯಾಶ್ ಆಗಸ್ಟ್ 1947 ಅಂಡ್ ಡ್ಯಾಶ್ 1947. ಪ್ರಾಬಬಲಿ ನೀವೇ ಆನ್ಸರ್ ಹೇಳ್ಬಿಟ್ಟಿರ್ತೀರಾ ಅನ್ಸುತ್ತೆ ಇಷ್ಟೊತ್ತಿಗೆ. ಓಕೆ, 15th ಡೇ
ಇಟ್ಕೊಂಡು ನೆಕ್ಸ್ಟ್ ಏನಾದ್ರು ಬರಲಿ. ಸೊ ವಾಟ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಬ್ಲಾಂಕ್ ಅನ್ನೋದನ್ನ ನೋಡ್ಬೇಕಿಲ್ಲ ನಮಗೆ ಆಪ್ಷನ್ ಅಂತ ಬಂದಾಗ. ಸೊ ಪರ್ಟಿಕ್ಯುಲರ್ ಡೇಟ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಡೇಟ್ ಯಾವ್ದಿದೆ? 15th ಇದೆ. ಸೊ ಹಾಗಾಗಿ ಇಲ್ಲಿ ಆನ್ 15th August 1947, ಆನ್ 15th. ಇಲ್ಲಿಗೆ ಬಂದಾಗ ನಾವು ಡೇ ಅಥವಾ ಡೇಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಮಂತ್ ಬಗ್ಗೆ ಮಾತಾಡ್ತಾ ಇದೀವಿ. ಮಂತ್ ಅಂಡ್ ಆಫ್ಟರ್ ದಟ್ ಇಯರ್ ಇದೆ. ಸೊ ಮಂತ್ ಬಂದಾಗ ಇನ್ನನ್ನ ಹಾಕ್ಬೇಕು, ಇನ್ August 1947. ಇಲ್ಲಿ ಸೊ ನೋ ಡೇ, ನೋ ಡೇಟ್, ನೋ ಮಂತ್, ಓನ್ಲಿ ಇಯರ್. ಸೊ ಅವಾಗ್ಲೂ ಕೂಡ ನಾವೇನ್ ಹಾಕ್ಬೇಕು? ಇನ್ನನ್ನ ಹಾಕ್ಬೇಕು. ಸೊ ಆನ್ 15th August 1947, ಇನ್ ಆಗಸ್ಟ್, ಇನ್ 1947. ಸೊ ಇದಿಷ್ಟು ಟೈಮನ್ನ ಅಥವಾ ಡೇಟನ್ನ ಅಥವಾ ಡೇ ಅನ್ನ ಇಟ್ಕೊಂಡು ನಾವು ಯೂಸ್ ಮಾಡುವಂತ ಪ್ರಿಪೋಸಿಷನ್ಸ್ಗಳು ಇದು ಮೂರು: ಆನ್, ಇನ್ ಮತ್ತೆ ಅಟ್. ಇದೇ ಆನ್, ಇನ್, ಅಟ್ ಅನ್ನ ಬೇರೆ ಬೇರೆ ಯಾವ ಟೈಮಲ್ಲಿ ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅನ್ನೋದು ಬೇರೆ ಯೂಸೇಜ್ಗಳಿದಾವೆ. ಅದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.